ಇವತ್ತು ನನ್ನ ಮಗಳಿಗೆ 16ನೇ ತಿಂಗಳಿನ ವ್ಯಾಕ್ಸಿನೇಷನ್ ಇತ್ತು. ಹಾಗಾಗಿ ನಾವು ಅಮ್ಮನ ಮನೆಯಿಂದ ಸುರತ್ಕಲ್ಲಿಗೆ ಬಂದು, ಅಲ್ಲಿಂದ ಮತ್ತೆ ಮನೆಗೆ ಬಂದು, ಮನೆಯಿಂದ ಮತ್ತೆ ತಾಯಿ ಕಾರ್ಡ್ ಅದು ಇದು ಹಿಡ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಚುಚ್ಕೊಂಡು ಬರಬೇಕಾದ್ರೆ ರಾಮಾಯಣವೇ ನಡೆದೋಯ್ತು. ನನ್ನ ಮಗಳು ಈ ಇಂಜೆಕ್ಷನ್ ಚುಚ್ಚೋಕ್ಕೂ ಮುಂಚೆ ಯಾವ ಥರ ನಗ್ನಗ್ತಾ ಇದ್ದಾಳೆ ಅಂತೇಳಿ. ಆದರೆ ಆಮೇಲೆ ಅವಳ ಮುಖ ನೋಡ್ಬೇಕು ನೀವು. ಪಾಪ ತುಂಬಾ ಆಗ್ಬಿಟ್ಲು. ಇಂಜೆಕ್ಷನ್ ಕೊಡಬೇಕಾದ್ರೆ ಹತ್ಲು, ಆಮೇಲೆ ಅಳ್ಳೇ ಇಲ್ಲ. ಆದಮೇಲೆ ಸುಮ್ಮನೆ ಆಗಿಬಿಟ್ಲು. ಅವಳಿಗೆ ಸಮಾಧಾನ ಆದಳು. ಅದಕ್ಕೆ ಡಾಕ್ಟರ್ ಹೇಳ್ತಾ ಇದ್ಲು, ಎಷ್ಟು ಅಳ್ತೀಯಮ್ಮ ನೀನು, ಹೊರಗಡೆ ಇರೋರು ಯಾರಾದರೂ ನಿನಗೆ ಏನು ಮಾಡಿದ್ರು ಅಂತೇಳಿ ಅನ್ಕೋಬೇಕು ಅಂತ ಡಾಕ್ಟರ್ ತಮಾಷೆ ಮಾಡ್ತಾಯಿದ್ರು. ಪಾಪ ನೋಡಿ, ಹೊರಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ನನಗಿಂತ ಮುಂಚೆ ಅವಳೇ ಚಪ್ಪಲೆಲ್ಲ ಹಾಕ್ಕೊಂಡು ಹೊರಟಿದ್ದಾಳೆ ಖುಷಿಯಿಂದ. ಆದರೆ ಇಂಜೆಕ್ಷನ್ ಕೊಡೋಕೆ ಹೋಗ್ತಾರೆ ಅಂತ ಅವಳಿಗೆ ಏನಾದರೂ ಗೊತ್ತಾಗಿದ್ದರೆ ಅವಳು ಆ್ಯಕ್ಚುಲಿ ಹಾಗೆ ಬರ್ತಿರ್ಲಿಲ್ಲ ಅನಿಸುತ್ತೆ. ನೋಡಿ, ಇಂಜೆಕ್ಷನ್ ತೊಗೊಂಡ್ಮೇಲೆ ಪಾಪ ಮುಖ ಹೆಂಗೆ ಮಾಡ್ಕೊಂಡಿದ್ದಾಳೆ. ಎಷ್ಟು ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದಮೇಲೆ ಅವಳಿಗೂ ಹೊತ್ತು ಸುಸ್ತಾಗಿತ್ತು. ಮಲ್ಕೊಂಡ್ಮೇಲೆ ಒಂದು 4-5 ದಿನ ಎಲ್ಲಾದರೂ ಹೊರಗಡೆ ಹೋದರೆ ಮನೆ ಪರಿಸ್ಥಿತಿ ನೋಡೋಕ್ಕಾಗೋದಿಲ್ಲ, ಅಷ್ಟು ಗಲೀಜಾಗಿಬಿಟ್ಟಿತ್ತು. ನಾನು ಅವಳನ್ನ ಮಲಗಿಸಿ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ನೀಟ್ ಮಾಡಿ ಇಡೋ ಅಷ್ಟರಲ್ಲಿ ನನಗೂ ಸಾಕಾಯಿತು. ಸಂಜೆ ಇವ್ರು ಕೂಡ ಬರಬೇಕಾದ್ರೆ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಮಗಳಿಗೋಸ್ಕರ. ಆದರೆ ಮಗಳಿಗೆ ಇಂಜೆಕ್ಷನ್ ಚುಚ್ಚುತ್ತಾರೆ ಅಂತ ಗೊತ್ತಾದಮೇಲೆ ಅವ್ರ ಮುಖ ನೋಡಿ ಹೇಗಾಗಿದೆ ಅಂತೇಳಿ. ನೋವು ಆಗಿತ್ತು ಅವಳಿಗೆ, ಸ್ವಲ್ಪ ಕಾಲೆಲ್ಲ ಬಾತಾಗಿತ್ತು. ಆದರೂ ಅವಳು ಓಕೆ, ಅಷ್ಟೇನು ಕಿರಿಕಿರಿ ಎಲ್ಲ ಮಾಡ್ತಿರಲಿಲ್ಲ. ಖುಷಿಯಿಂದ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ಲು. ಆದರೆ ಸ್ವಲ್ಪ ಡಲ್ಲಾಗಿದ್ಲು ಅಷ್ಟೇ. ತುಂಬ ದಿನಗಳಾದಮೇಲೆ ತಂದೆ ಮಗಳ ಸಮಾಗಮ ಆಗಿದೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡಿದರು. ಆನಂತರ ಆ್ಯಸ್ ಯೂಶ್ವಲ್ ಸಂಜೆ ಆಗಿತ್ತಲ್ವ, ಚಹಾ ಕುಡಿದ್ವಿ. ಚಹಾಕ್ಕೆ ಅವರು ಪಪ್ಸ್ ಏನೋ ತೊಗೊಂಡು ಬಂದಿದ್ದರು, ವೆಜ್ ಪಪ್ಸ್. ನವರಾತ್ರಿ ಅಲ್ವ, ಹಾಗಾಗಿ ನಾನ್ ವೆಜಿಟೇರಿಯನ್ ಅಲ್ಲ, ನಾವೀಗ 9 ದಿನ ಪ್ಯೂರ್ ವೆಜಿಟೇರಿಯನ್ ಆಗಿರ್ತೀವಿ. ಚಹಾ ಕುಡಿದ್ವಿ, ಸ್ವೀಟ್ ತಂದಿದ್ರು, ಸ್ವಲ್ಪ ಸ್ವೀಟ್ ತಿಂದ್ವಿ. ಎಲ್ಲ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಆನಂತರ ಮೋಡ ಕವಿದ ವಾತಾವರಣ ಆಗಿತ್ತು, ಮಳೆ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಮಳೆ ಎಲ್ಲ. ಇಲ್ಲಿ ನೋಡಿದರೆ ಸೆಕೆಯಲ್ಲಿ ಸಾಯ್ತಾ ಇದ್ವಿ. ಅಷ್ಟೊಂದು ಸೆಕೆ ಇತ್ತು. ನಾವೆಲ್ಲರೂ ಹಾಗೆ ಅಲ್ವಾ, ನಮ್ಮ ಹತ್ರ ಇರೋದಕ್ಕಿಂತ ಇಲ್ಲದೇ ಇರೋದ್ರ ಬಗ್ಗೆನೇ ಯೋಚನೆ ಜಾಸ್ತಿ. 3 ರೂಪಾಯಿ ಪೆನ್ ಇದ್ದರೆ 10 ರೂಪಾಯಿ ಪೆನ್ ಇಲ್ವಲ್ಲಪ್ಪ ಅನ್ನೋ ಚಿಂತೆ, ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳಿಲ್ಲ ಅನ್ನೋ ಚಿಂತೆ. ಹಾಗೆ ಎಲ್ಲರಿಗೂ ಒಂದೊಂದು ಚಿಂತೆ. ಐಸ್ ಕ್ರೀಮ್ ತಂದು ಕೊಟ್ಟರೆ ಕೇಕ್ ತಿನ್ಬೋದಿತ್ತಲ್ಲ ಅನ್ನೋ ಯೋಚನೆ, ಪನ್ನೀರ್ ತಂದು ಕೊಟ್ಟರೆ ಚಿಕನ್ ತಿನ್ಬೋದಿತ್ತಲ್ಲ ಅನ್ನೋ ಯೋಚನೆ. ಅದರಲ್ಲಿ ಖುಷಿ ಪಡಬೇಕು ಅನ್ನೋದೇ ಇಲ್ಲ ನಮಗೆ. ಯಾವ್ದು ನಮ್ಮ ಹತ್ರ ಇಲ್ವೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೈಯಲ್ಲಿರೋ ಐಸ್ ಕ್ರೀಮ್ ನೀರಾಗಿಬಿಡುತ್ತೆ ಅಷ್ಟೇ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿಯಾಗಿ ಇರಿ. ನಮ್ಮ ಸುತ್ತಲಿರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಜೊತೆಗೆ ನೀವು ಕೂಡ ಖುಷಿಯಾಗಿ ಇರಿ. ಅದ್ರ ಬದಲು ನಿಮ್ಮನ್ನು ನೀವು ಬೇಜಾರಲ್ಲಿ ಇಟ್ಕೊಂಡು ನಿಮ್ಮ ಸುತ್ತಮುತ್ತ ಇರೋರನ್ನೂ ಬೇಜಾರು ಮಾಡಿಕೊಂಡು ಯಾಕಿರ್ತೀರ? ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗಿದೆ. 9 ದಿನವೂ ಇನ್ನೂ 9 ಥರ ದೇವಿಯರ ಅದ್ಧೂರಿ ಸಂಭ್ರಮ ನಡೀತಾ ಇರುತ್ತೆ. ಒಂದೊಂದು ಕಡೆ ಶಾರದಾಂಬೆನ ಕೂರಿಸ್ತಾರೆ. ಇನ್ನು ಮೈಸೂರಲ್ಲಂತೂ ಕೇಳಲೇಬೇಡಿ, ಆ ಸಂಭ್ರಮ ಅಲ್ಲಿಯವರಿಗೆ ಗೊತ್ತು. ನಾವಂತೂ ಇಲ್ಲಿರ್ತೀವಿ, ನಮ್ಗೆ ಅಲ್ಲಿ ಹೋಗೋದು ಆಗಿಲ್ಲ ಇಷ್ಟರವರೆಗೂ. ಮುಂದೆ ಹೋಗ್ಬೋದೇನೋ ಗೊತ್ತಿಲ್ಲ. ಇನ್ನು ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲಂತೂ ಅಲ್ಲ, ಆಲ್ಮೋಸ್ಟ್ ಮಂಗಳೂರಲ್ಲೇ ಇಲ್ಲಿ ಶಾರದಾಂಬೆನ ಇಟ್ಟಿದ್ದಾರೆ. ನಾವು ಹೋಗಬೇಕು ಅಂತೇಳಿ ಸಂಜೆ ಎಲ್ಲ ಚಂದ ಮಾಡಿ ರೆಡಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಹೊರಟ್ವಿ ಅಷ್ಟೇ. ಅಲ್ಲಿಗೇನೆ ಹೋಗಲಿಲ್ಲ. ಮಳೆ ಹನಿ ಬಂತು. ಮೊದಲೇ ಮಗಳಿಗೆ ಇಂಜೆಕ್ಷನ್ ಎಲ್ಲ ಚುಚ್ಚಿದ್ದಾರೆ, ಮತ್ತು ಜ್ವರ ಬಂದರೆ ಏನು ಮಾಡೋದು ಅಂತೇಳಿ ವಾಪಸ್ ಬಂದಮೇಲೆ ಒಂದು ಹನಿ ಕೂಡ ಮಳೆ ಬರಲೇ ಇಲ್ಲ. ಮಕ್ಕಳು ಹುಟ್ಟಿದ ಮೇಲೆ ನಮ್ಮ ಎಲ್ಲ ಕೆಲಸಕ್ಕೂ ಬ್ರೇಕ್ ಹಾಕಿಬಿಡ್ತಾರೆ ಅವರು. ಎಲ್ಲಿಗಾದರೂ ಹೋಗಬೇಕು ಅಂದ್ಕೊಂಡ್ರೆ, ಅಯ್ಯೋ ಬಿಸಿಲಿದೆ, ಮಗು ಬಿಸಿಲಾಗುತ್ತೆ, ಏನೋ ಹೋಗೋದು ಬೇಡ, ಅಯ್ಯೋ ಹನಿ ಮಳೆ ಬರ್ತಿದೆ, ಮಳೆ ಬಂದರೆ ಏನು ಮಾಡೋದು ಅಂತೆಲ್ಲ ಟೆನ್ಷನ್. ಅದೇ ನಾವೇ ಇರಬೇಕಾದ್ರೆ ಮಳೆ ಇರಲಿ ಬಿಸಿಲಿರಲಿ ಏನಿರಲಿ ಸೀದಾ ಹೋಗೋದುಂಟು, ಬರೋದುಂಟು, ಬಿಸಿಲಲ್ಲಿ ಕಪ್ಪಾಗೋದುಂಟು, ಮಳೆಯಲ್ಲಿ ತೋರಿಸ್ಕೊಳ್ಳೋದುಂಟು. ಆದರೆ ಈಗ ಹಾಗಲ್ಲ, ತುಂಬಾ ಯೋಚನೆ ಮಾಡ್ತೀವಿ ಹೊರಗಡೆ ಹೋಗಬೇಕಂದ್ರೆ. ಆದರೆ ಹೋಗೋದನ್ನೇನು ಬಿಡೋದಿಲ್ಲ. ಮಳೆ ಇಲ್ಲದೇ ಇದ್ದರೆ, ಬಿಸಿಲು ಕಡಿಮೆ ಇದ್ದರೆ ಹೋಗ್ತೀವಿ. ನಮ್ಮಷ್ಟು ಹೊರಗಡೆ ಸುತ್ತಾಡೋರು ಯಾರು ಇದ್ದಾರೋ ಇಲ್ವೋ ನನಗೂ ಗೊತ್ತಿಲ್ಲ. ನನ್ನ ಮಗಳಿಗೆ ಇವತ್ತು ಇಂಜೆಕ್ಷನ್ ಕೊಟ್ಟಿದ್ದಾರೆ, ರೆಸ್ಟ್ ಮಾಡಿ ಅಂತೇಳಿ ಡಾಕ್ಟರ್ ಹೇಳಿದ್ದಾರೆ. ಆದರೆ ಇವಳ ರೆಸ್ಟ್ ಎಷ್ಟು ಹಿಡಿದ್ರೂ ನಿಲ್ತಾನೆ ಇಲ್ಲ, ಒಂದು ಕಡೆ ಕೂರ್ತಾ ಇಲ್ಲ, ಓಡಾಡೋದು. ಐ ಥಿಂಕ್ ಇಷ್ಟೆಲ್ಲ ಓಡಾಡಿನೇ ಅನಿಸುತ್ತೆ ಅವಳಿಗೆ ರಾತ್ರಿ ಸ್ವಲ್ಪ ಲೈಟಾಗಿ ಜ್ವರನೂ ಬಂದಿತ್ತು. ಆದಮೇಲೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನು ಜ್ವರ ಏನಿರಲಿಲ್ಲ, ಹುಷಾರಾಗಿದ್ಲು. ಆದರೆ ಪುಣ್ಯಕ್ಕೆ ಏನೂ ಕಿರಿಕಿರಿ ಮಾಡಲಿಲ್ಲ. ಕಾಲು ನೋವು ಇದ್ರೂ ಅವಳು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ನಂಗೆ ನಿಲ್ಲೋ ಹಾಗೂ ಇಲ್ಲ, ಕೂರೋ ಹಾಗೂ ಇಲ್ಲ, ಆ ಥರ ಮಾಡ್ತಾಳೆ. ನೋಡಿ ಅವಳು ಎಷ್ಟು ಓಡಾಡ್ತಾಳೆ, ಎಷ್ಟು ತಂಟೆ ಮಾಡ್ತಾಳೆ, ಎಷ್ಟು ತರಲೆ ಮಾಡ್ತಾಳೆ ಅಂತೇಳಿ. ಒಂದು ಕಡೆ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ. ಇನ್ನು ನವರಾತ್ರಿಗೆ 9 ದಿನ 9 ಕಲರ್ ಇದೆ ಅಲ್ವಾ, ಹಾಗಾಗಿ 9 ದಿನವೂ 9 ಥರ ಕಲರ್ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾರಲ್ವ, ಅದನ್ನು ನೋಡಿ ಈ ವರ್ಷ ನಾವು ಕೂಡ
ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಅವಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ವೀಡಿಯೋಸು ಫೋಟೋಸು ತೊಗೊಳ್ಬೇಕಾದ್ರೆ ಅಯ್ಯೋ ದೇವರೇ ಎಷ್ಟು ಸಾಕಾಯಿತೋ. ಹಾಂ, ನನ್ನ ಮಗಳು ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆ ಕೂರಲ್ಲ. ಅದರಲ್ಲೂ ಅವಳನ್ನ ರೆಡಿ ಮಾಡಿ ಫೋಟೋಸು ವೀಡಿಯೋಸು ತೊಗೊಳ್ಬೇಕಂದ್ರೆ ಅಷ್ಟೇ. ಅವಳು ನೋಡಿ ಹೊಸ ಬಟ್ಟೆ ಹಾಕಿದ್ದೀವಿ ಅಂತೇಳಿ ಹೊರಗಡೆ ಹೋಗ್ತೀವಿ ಅಂತೇಳಿ ಅವಳು ಚಪ್ಪಲಿ ಹುಡುಕ್ತಾ ಇದ್ದಾಳೆ. ಅವಳಿಗೆ ಒಟ್ಟಿನಲ್ಲಿ ಹೊಸ ಬಟ್ಟೆ ಹಾಕಿದರೆ ಪ್ಯಾಂಪರ್ಸ್ ಹಾಕಿದರೆ ಮುಗ್ದು ಹೊರಗಡೆ ಹೋಗ್ತೀವಿ ಅಂತೇಳಿ ಅವಳು ಅಂದ್ಕೊಂಡು ಅವಳು ಚಪ್ಪಲಿ ತೊಗೊಂಡ್ಬಂದು ನಮ್ಮ ಕೈಲಿ ಕೊಡ್ತಾಳೆ, ಹಾಕಬೇಕು, ಹೊರಗಡೆ ಕರ್ಕೊಂಡು ಹೋಗಬೇಕು. ಆದರೆ ನಾವು ಮತ್ತೆ ಅವಳಿಗೆ ಸಮಾಧಾನ ಎಲ್ಲ ಮಾಡಿ ಚಪ್ಪಲೆಲ್ಲ ತೆಗೆದಿಟ್ಟು ಬಟ್ಟೆ ಎಲ್ಲ ತೆಗೆಸಿ ಅವಳು ಆರಾಮ ಊಟ ಎಲ್ಲ ಮಾಡಿಸಿ ಮಲಗಿಸಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ದಿನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.